ಗಂಗು, ಏನ್ರಿ? ಇವತ್ತು ಮನೇಲಿ ನಡೆದಿದ್ದ ವಿಚಾರದಿಂದ ನಿನಗೆ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಇಲ್ಲ ರೀ, ಹಾಗೇನಿಲ್ಲ ಬಿಡಿ. ಸುಳ್ಳು ಹೇಳ್ಬೇಡ ಗಂಗು. ಎಷ್ಟು ಅಂತ ಸಮಾಧಾನ ಮಾಡ್ಕೋತೀಯ? ಆ ಮನ್ಸಲ್ಲಿರೋ ನೋವನ್ನ ಹೊರಗಡೆ ಹಾಕ್ಬೇಕು ಮನುಷ್ಯ. ಅದನ್ನ ಮನ್ಸಲ್ಲಿ ಇಟ್ಕೊಂಡಷ್ಟು ಅವನಿಗೆ ಭಾರ ಜಾಸ್ತಿ ಆಗುತ್ತೆ. ರೀ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಆದಿ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ್ರಿ. ಹೆತ್ತು ಹೊತ್ತು ಇಷ್ಟು ವರ್ಷ ಸಾಕಿದ ತಂದೆ ತಾಯಿಗಳಿಗಿಂತ ನೆನ್ನೆ ಮೊನ್ನೆ ಬಂದಿದ್ದ ಹುಡುಗಿ ಹೆಚ್ಚಾದ್ಲು ಅಂತಂದ್ರೆ ಯಾರಿಗಾದ್ರೂ ನೋವು ಹಾಗೆ ಆಗುತ್ತೆ ಕಣ್ರಿ. ನಾವು ಮಕ್ಳಾಗ್ಲಿಲ್ಲ ಅಂತ ಕಂಡ್ಕೊಂಡ್ ದೇವ್ರಿಗೆಲ್ಲ ಅರ್ಕೆ ಹೊತ್ತು ಕಂಡ್ಕೊಂಡ್ ದೇವ್ರಿಗೆಲ್ಲ ಹೋಗ್ಬೇಡ್ದು. ಬೇಡಿ ಬೇಡಿ ಪಡೆದಿದ್ ಮಗ ಇವತ್ತು ನಮ್ಮನ್ನ ಕಾಲಲ್ಲಿ ಒದ್ದಂಗ್ ಒದ್ಬಿಟ್ಟು ಹೊಟ್ಟೋದರಿ. ಬಿಡು, ಅಳ್ಬೇಡ. ನೀನೇನು ಯೋಚನೆ ಮಾಡ್ಬೇಡ. ಅಷ್ಟೆಲ್ಲ ಆಗ್ಲಿ, ಆದ್ರೆ ನಿಮ್ ತಾಯಿಯವ್ರು ಏನ್ ಕೆಲಸ ಮಾಡಿದ್ರು ಗೊತ್ತಾ? ಅವ್ನ್ ಮಾಡಿದ್ದೇ ಸರಿ ಅನ್ಕೊಂಡು ಅವ್ನ ಹಿಂದೆ ಹೊಟ್ಟೋದ್ರು ಕಣೆ. ನಿಜವಾಗ್ಲು ಅವ್ರು ಮನೆ ಹಿರಿಯರಾಗಿ ಅವ್ನ್ಗೆ ಬುದ್ಧಿ ಹೇಳ್ಬೇಕಾಗಿತ್ತು. ಅಲ್ಲ ಕಣಪ್ಪ, ಕತ್ಕೊಂಡು ಹಿಂತಿನ ಈ ತರ ನಡು ನೀರಲ್ಲಿ ಬಿಟ್ಟು ಹೋಗ್ಬಾರ್ದು ಕಣಪ್ಪ. ಈ ತರ ಎಲ್ಲ ಮಾಡ್ಬೇಡ ಅಂತ ಬುದ್ಧಿ ಹೇಳ್ತಾರೆ ಅಂತ ನಾನ್ ಅನ್ಕೊಂಡೆ. ಆದ್ರೆ ಅವ್ರು ಎಂತ ಕೆಲಸ ಮಾಡ್ಬಿಟ್ರು ನೋಡು. ಇಲ್ಲ ರೀ, ನೀವು ನಮ್ಮ ತಾಯಿ ಬಗ್ಗೆ ತಪ್ಪು ತಿಳ್ಕೊಂಡಿದೀರಾ. ಅವ್ರಿಗೆ ನಡೆದಿದ್ ವಿಚಾರ ಎಲ್ಲ ನಾನು ಹೇಳ್ದೆ. ಈ ತರ ಆಗ್ತಿದೆ ಮನೆಯಲ್ಲಿ, ಈ ತರ ಮಾಡ್ತಿದ್ದಾನೆ ಆದಿ ಅಂತ. ಅದಕ್ಕೆ ಅವ್ನ್ ಬಂದ್ ಮಾತಾಡ್ಬೇಕಾದ್ರೆ ಅವರು ಅವನೇ ಸರಿ ಅಂತ ಹೇಳಿ ಅವನ ಜೊತೆನಲ್ಲಿ ಹೋಗಿರೋದು. ಇಲ್ಲ, ನಮ್ಮಮ್ಮ ಅವನಿಗೆ ತಿಳಿಸಿ ಹೇಳ್ತಾರೆ. ಆದ್ರೆ ಅವನು ತಿದ್ಕೋತಾನ ಇಲ್ವಾ ಅದು ನನಗ್ ಗೊತ್ತಿಲ್ಲ. ಹೋಗ್ಲಿ ಬಿಡು, ಏನು ಮಾಡಕ್ಕಾಗಲ್ಲ. ಏನಾಗುತ್ತೋ ದೇವ್ರಿಚ್ಛೆ. ಊಟ ಮಾಡ್ತೀಯಾ ನೀನು? ಮಾತ್ರೆ ತಗೊಂಡ್ಯಾ? ರೀ, ಮಾತ್ರೆ ಕೊಟ್ರು ಊಟ ಮಾಡಕ್ ಮನ್ಸಿಲ್ಲ ರೀ. ಬೇಡ ರೀ, ಊಟ ಮಾಡಕ್ಕೆ ಆಗಲ್ಲ. ಹಂಗಂದ್ರೆ ಹೆಂಗೆ ಗಂಗು? ನಿನ್ ಆರೋಗ್ಯನ ಮುಖ್ಯ ತಾನೇ. ಅಯ್ಯೋ, ಮಗ ಹೋದ್ರೆ ಅಂತೆ. ಈಗ ಚಿನ್ನಂತ ಮಗಳಿದ್ದಾಳೆ, ಸೊಸೆನೇ ಮಗಳು ಅಂತ ಅನ್ಕೊಳ್ಳೋಣ. ಇಬ್ರು ಹೆಣ್ಮಕ್ಳು ಅನ್ಕೊಂಡ್ ಸಾಕಣ ಬಿಡು. ಯಾಕೆ ಯೋಚನೆ ಮಾಡ್ತೀಯಾ? ಹೆತ್ಕರ್ಳು ರೀ, ಹೆತ್ಕರ್ಳು ಸಂಕಟ ಪಡ್ತಾ ಇದೆ, ಏನ್ ಮಾಡ್ಲಿ? ನೋಡು, ಈಗ ನೀನ್ ಊಟ ಮಾಡ್ಲಿಲ್ಲ ಅಂತಂದ್ರೆ ನಾನು ಊಟ ಮಾಡಲ್ಲ. ರೀ, ಹೋಗಿ ನೀವು ಊಟ ಮಾಡಿ. ಮತ್ ನೀನು ಊಟ ಮಾಡ್ಬೇಕು. ಮಮ್ಮಿ, ಡ್ಯಾಡಿ, ಬನ್ನಿ ಊಟ ಮಾಡಿ. ಬರ್ತೀವಿರಮ್ಮ. ಮಮ್ಮಿ, ನಿಮ್ಗೆ ಅದಕ್ಕೆ ಇಲ್ಲೇ ಊಟ ಹಾಕೊಂಡ್ಬರ್ತಾರೆ, ನೀವು ಇಲ್ಲೇ ಊಟ ಮಾಡಿ. ಮಮ್ಮಿ, ನಾಳೆ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಯಾಕೆ ಮಗಳೇ, ನಿನಗೂ ಇಲ್ಲಿರ ಕಷ್ಟ ಆಗ್ತಿದ್ಯಾ? ನಮ್ಮನ್ನ ಬಿಟ್ಟು ಹೊಟ್ಟೋಗ್ತೀಯಾ? ಮಮ್ಮಿ, ಅದು ಹಾಗಲ್ಲ ಮಮ್ಮಿ. ನಾನು ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗತ್ತೆ ಹೇಳಿ? ನಂದು ಮನೆ ಸಂಸಾರ ಅಲ್ಲಿದೆ ಅಲ್ವಾ? ಹೌದು ಮಗಳೇ, ಆದ್ರೆ ಈ ಟೈಮಲ್ಲಿ ನಿನ್ನ ಕಳ್ಸ್ಕೊಡಕ್ ನಮ್ಗೆ ಇಷ್ಟ ಇಲ್ಲಮ್ಮ. ಹೇಗೋ ಅವನು ಹೋಗ್ಲಿ ಬಿಡು. ಅವನ ಜೀವನ ಅವ್ನು ನೋಡ್ಕೊಂಡು ಹೋಗ್ತಿದ್ದಾನೆ. ಆದ್ರೆ ನೀನೊಂದ್ 2 ದಿನ ಇದ್ದೋಗು ಮಗಳೇ. ನೀನ್ ಇಲ್ಲಿದ್ರೆ ನಮಗೊಂಥರ ಸಮಾಧಾನ ಆಗುತ್ತೆ. ಅದಕ್ಕೆ ಬನ್ನಿ. ಅದು ಅತ್ತೆ, ನಿಮ್ಗೆ ಅಂತ ಊಟ ತಗೊಂಬಂದಿದ್ದೀನಿ, ಬನ್ನಿ ಊಟ ಮಾಡಿ. ಗೀತಾ, ನನಗೆ ಕ್ಷಮಿಸ್ಬಿಡಮ್ಮ. ಅಯ್ಯೋ ಅತ್ತೆಮ್ಮ, ನೀವೇನು ಮಾಡಿಲ್ಲ, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ? ಇಲ್ಲಮ್ಮ, ನನ್ನ ಮಗನ ಸರಿಯಾದ ರೀತಿನಲ್ಲಿ ಬೆಳೆಸ್ಲಿಲ್ಲ ನಾನು. ಅವನಿಗೆ ಅವಾಗ್ಲೇ ತಿದ್ದಿ ಬುದ್ಧಿ ಹೇಳ್ಕೊಂಬಂದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬಿಡಿ ಅತ್ತೆಮ್ಮ, ಎಲ್ಲ ನನ್ನ ಹಣೆ ಬರ. ಇವಾಗ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಬಿಡಿ. ನನಗೆ ಒಂಟಿಯಾಗಿ ಬದುಕೋದು ಅಭ್ಯಾಸ ಆಗ್ಬಿಟ್ಟಿದೆ. ಇವ್ರು ಮದ್ವೆ ಆಗಿ ಬಂದಾಗಿಂದನೂ ನನ್ನ ಜೊತೆ ಸುಖವಾಗಿರ್ಲಿಲ್ಲ. ಅವ್ರಿಗೆ ಎಲ್ಲಿ ಖುಷಿನೂ ಅಲ್ಲಿರ್ಲಿ ಬಿಡಿ, ಅವ್ರು ಸಂತೋಷವಾಗಿರ್ಲಿ, ನಾನು ಅಷ್ಟೇ ಬೇಡ್ಕೊಳ್ಳೋದು. ಎಂತ ಒಳ್ಳೆ ಮನ್ಸು ತಾಯಿ ನಿಂದು. ಇಂಥ ಒಳ್ಳೆ ಹೆಣ್ಮಗಳನ್ನ ಬಿಟ್ಟು ಹೋಗಿದ್ದಾನಲ್ಲ ಲೋಫರ್ ನನ್ನ ಮಗ. ಅವ್ನು ನಿಜವಾಗ್ಲೂ ಅವ್ನು ಉದ್ಧಾರ ಆಯ್ತಾನ? ಖಂಡಿತ ಇಲ್ಲ. ಅಯ್ಯೋ ಅತ್ತೆಮ್ಮ, ತಾಯಿ ಶಾಪ ಹಾಕ್ಬಾರ್ದು. ನೀವು ಶಾಪ ಹಾಕ್ಬೇಡಿ. ಅವ್ರಿಗೆ ತೊಂದರೆ ಆಗ್ಬಿಟ್ರೆ ಕಷ್ಟ. ನಿನ್ನನ್ನು ಬಿಟ್ಟು ಹೋದ್ಮೇಲೆ ಅವ್ನಿಗೆ ಏನಾದ್ರೆ ಏನಮ್ಮ? ಯಾಕೆ ಹೆತ್ತೋರ್ ಹೊಟ್ಟೆ ಉರಿಸ್ಬಿಟ್ಟು ಹೋಗಿದ್ದಾನ ಅವನು? ನನ್ನ ಹೊಟ್ಟೆ ಉರಿತಾ ಇದೆ ಕಣಮ್ಮ, ನನ್ನ ಹೊಟ್ಟೆ ಉರಿತಾ ಇದೆ. ಗೀತಾ, ಕೊಡಮ್ಮ, ಅದನ್ನು ಕೊಡು. ನಾನು ಮತ್ತೆ ಊಟ ಮಾಡಿಸ್ತೀನಿ. ನೀನು ಹೋಗು, ನೀನು ಊಟ ಮಾಡು. ದೀಪ್ತಿ, ಹೋಗಮ್ಮ, ಸ್ವೀಟಿಗೆ ಊಟ ಮಾಡಿಸಿ ನೀವು ಊಟ ಮಾಡಿ ಮಲ್ಕೊಳ್ಳಿ. ನೋಡೋಣ ಬೆಳಿಗ್ಗೆಗೆ. ನಾನು ನನ್ನ ಹೆಂಡತಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಒಂದ್ ಸ್ವಲ್ಪ ಊಟ ಮಾಡಿ ಮಲ್ಕೋತೀನಿ. ನಿಜವಾಗ್ಲೂ ಊಟ ಮಾಡ್ತೀರಾ ಡ್ಯಾಡಿ? ಮಾಡ್ತೀನಮ್ಮ, ಮಾಡ್ತೀನಿ. ಸಾಯ ಜೊತೆ ನಾವು ಸಾಯಕ್ಕಾಗುತ್ತಾ ಹೇಳು? ಅವನೇ ಎಲ್ಲ ಹೋಗಿ ನೆಮ್ಮದಿಯಾಗಿರ್ತೀನಿ ಅಂತ ಹೋದ್ಮೇಲೆ ನಾವ್ಯಾಕೆ ಕೊರತು ಕುತ್ಕೋಬೇಕು? ಊಟ ಮಾಡ್ತೀನಿ, ನೀವು ಮಾಡ್ಬಿಟ್ಟು ಮಲ್ಕೋ ಹೋಗಿ. ದೀಪ್ತಿ, ಹೋಗಮ್ಮ, ನೀನು ಊಟ ಮಾಡಬು. ಗೀತಾ ಬಾಯಿಲಂಗ್ ಅಂತೇಳಿ ಊಟ ಮಾಡ್ತೀನಿ ಅಂತ ಅವಳು ಮಾಡಲ್ಲ. ಅವಳಿಗೊಂಚೂರು ಊಟ ಮಾಡಿಸು, ಸ್ವೀಟಿಗೆ ಊಟ ಮಾಡಿಸಿ ನೀವು ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿ. ನೋಡೋಣ ಬೆಳಿಗ್ಗೆಗೆ. ಅವನು ಆಫೀಸಿಗೆ ಬರ್ತಾನೆ ಏನೋ ಗೊತ್ತಿಲ್ಲ. ಹಂಗೇನಾರು ಆಫೀಸಿಗೆ ಬಂದ್ರೆ ಮಾತಾಡ್ತೀನಿ ಅವನ ಜೊತೆಲಿ. ಸರಿ ಡ್ಯಾಡಿ, ಆಯ್ತು. ಆದಿತ್ಯ, ಲೋ ಮೊಮ್ಮಗನೇ ಆದಿತ್ಯ. ಅಜ್ಜಿ, ಹೇಳಿ ಅಜ್ಜಿ, ಊಟ ಚೆನ್ನಾಗಿತ್ತಾ? ಊಟ ಚೆನ್ನಾಗಿತ್ತ ಅಜ್ಜಿ ಅಂತ ಕೇಳಕ್ ಬಂದವನೆ. ಯಾಕಜ್ಜಿ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನೋ ಮತ್ತೆ, ಏನ್ ನಿನ್ನ ಅವಳ ಮಾಯೇನೋ ಬುಯ್ಯನೋ ಅವಳು ಮಾಡಿಕ್ಕಿದ್ಲು ಅನ್ನೋಂಗೆ ಕೇಳಕ್ ಬಂದಿದ್ಯಲ್ಲ. ಊಟ ಚೆನ್ನಾಗಿತ್ತ ಅಂತ. ಹೋಟ್ಲ್ ಊಟ ಚೆನ್ನಾಗೇ ಇರ್ತದೆ. ಅದು ಇದು ರುಚಿ ಬರ್ಲಿ ಅಂತ ಹಾಳು ಮೂಳು ಹಾಕಿ ಮಾಡಿರ್ತಾರೆ ನೋಡಪ್ಪ. ಇವತ್ತೆಲ್ಲ ಕರಿ ಅವಳನ್ ಕರಿ ಮಾಯಿನ. ಮಾಯಾ, ಮಾಯಾ. ಅದಿ ಕರೆದ್ರ ಅದಿ? ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ
ಬಂದ್ಬಿಟ್ಲು ಸೊಂಟ ಕುಲ್ಕೊಂಡು ಆದಿ ಕರೆದ್ರ ಆದಿ ಅಂತವ. ಇಲ್ಲಿ ಮಾಯನಾರ ಇನ್ಯಾರ ಅವ್ರೆ, ನೀನೇ ತಾನೇ ಮಾಯ. ಅಲ್ಲ ಈಗೇನೋ ಅದೇನೋ ಹೋಟ್ಲೋ ಪಾಟ್ಲೋ ತರಿಸಿ ನೇರ ಮಾಡಿದ್ದೀರಾ, ಬೆಳಿಗ್ಗೆಗಾದ್ರೂ ತಿಂಡಿ ಗಿಂಡಿ ಮಾಡ್ತೀಯಾ ಮಾಡಕ್ಕಲ್ವೋ? ಮಾಡ್ತೀನಿ ಅಜ್ಜಿ, ನೀವೇನು ಹೇಳ್ತೀರೋ ಆ ತಿಂಡಿ ನೀವು ಹೆಂಗೆ ಹೇಳ್ಕೊಡ್ತೀರೋ ಆ ಥರ ಮಾಡ್ತೀನಿ ಅಜ್ಜಿ. ಇಲ್ಲಾಂದ್ರೆ ಮೊಬೈಲಲ್ಲಿ ಯೂಟ್ಯೂಬ್ ಇದೆ ಬಿಡಿ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಏನು ತಿಂಡಿ ಬೇಕು ಹೇಳಿ. ಯೂಟ್ಯೂಬಲ್ಲಿ ನೋಡಿ ನೀನು ಅಡುಗೆ ಮಾಡಿ ಇಕ್ಕದ್ ಬೇಡ ಕಣವ. ಆ ಯೂಟ್ಯೂಬಲ್ಲಿ ಹೇಳ್ತಿರ್ತಾರೆ ಬಾಣ್ಲಿಗೆ ಈರುಳ್ಳಿ ಹಾಕಿ ಉರಿಯಿರಿ ಅಂತ, ಉರಿತಾ ಇರ್ತೀಯ. ಅಡ್ವರ್ಟೈಸ್ ಬಂದ್ಬಿಟ್ರೆ ಅದು ಅಲ್ಲೇ ಸೀದ್ ಹೋಗ್ಬಿಟ್ಟಿರ್ತದೆ. ಆಮೇಲಿಂದ ನೀನು ಅಡ್ವರ್ಟೈಸ್ ಮುಗಿದ ಮೇಲೆ ಹೋಗಿ ನೋಡಕ್ ಹೋದ್ರೆ ಅಲ್ಲಿ ಈರುಳ್ಳಿನೇ ಇರಲ್ಲ. ಹಂಗ್ ಮಾಡದ್ ಬೇಕಾ ನಮ್ಗೆ? ಅಂತ ತಿಂಡಿ ತಿನ್ನೋ ಹಣೆ ಬರ ನಮ್ಗೇನಿಲ್ಲಮ್ಮ. ಆಮೇಲೆ ಅವ್ನ್ ಯಾರೋ ಕುದುರೆ ಜುಟ್ಟಾಕೊಂಡು ಟುಂಕುಣುಕು ಅಂತ ಒಳ್ಳೆ ಓಡಾಡ್ತಾ ಇರ್ತಾನಲ್ಲ, ಎಲ್ಲ ಅವನು ಕರಿ ಅವನೊಂಚೂರು. ರಾಕೇಶ್ ರಾಕೇಶ್. ಹಾ ಹೇಳ್ ಮಾಯಾ. ಓಹೋ ಬಂದಪ್ಪ. ಆ ಅಲ್ಲ ನಿನ್ನ ಯಾವ ಕಡೆಯಿಂದ ನೋಡಿದ್ರು ಒಬ್ಬ ಒಳ್ಳೆ ಹುಡುಗ ಅಂತಾನೆ ಅನ್ನಿಸ್ತಾ ಇಲ್ಲ. ಒಳ್ಳೆ ಸಿಂಗ್ಲಿಕ್ಕ ಇದ್ದಂಗಿದೀಯ. ಅಜ್ಜಿ ನೀವು ನನ್ನ ಆತರ ಎಲ್ಲ ಇನ್ಸಲ್ಟ್ ಮಾಡಬೇಡಿ ಅಜ್ಜಿ. ಇನ್ಸಲ್ಟ್ ಬೇರೆ ಕೇಳು ನಿನಗೆ. ಅಲ್ಲ ಹೋಗಿ ನನಗೆ ಎಲೆ ಅಡಿಕೆ ತಗೋಬಾ, ನನಗೆ ಊಟ ಆದ್ಮೇಲೆ ಎಲೆ ತಿಂದ ಅಭ್ಯಾಸ. ಎಲೆ ಅಡಿಕೆನಾ? ಇಷ್ಟೊತ್ತಲ್ಲ ಅಜ್ಜಿ, ಆಗ್ಲೇ ಟೈಮ್ 10:30 ಆಗಿದೆ, ಇವಾಗ ಯಾವ ಎಲೆ ಅಡಿಕೆ ಸಿಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಎಲೆ ಅಡಿಕೆ ತಿನ್ಬೇಕು ಅಂದ್ರೆ ತಿನ್ಬೇಕು, ತಂದು ಕೊಡ್ತೀಯಾ ಇಲ್ವಾ ಹೇಳು. ಆದಿ ಏನಪ್ಪಾ, ನನಗೆ ಎಲೆ ಅಡಿಕೆ ಬೇಕು ಕಣೋ. ಬಿಡಿ ಅಜ್ಜಿ, ನಾನೇ ನೋಡ್ ತಗೊಂಡ್ಬರ್ತೀನಿ ಎಲ್ಲಾದ್ರೂ. ಅಯ್ಯಯ್ಯಯ್ಯೋ, ನೀನ್ ತಂದ್ಕೊಡೋದಾಗಿದ್ರೆ ನಿನ್ನೆ ಕೇಳುವೆ, ಇವನ್ನೇ ಕೇಳ್ತಿದ್ದೆ. ಓಡಾಡ್ಕೊ ಬರ್ಲಿ ತಗೋ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಅದ್ಯಾವ್ದೋ ಒಂದು ರೂಮ್ ಸೇರ್ಕೊಬಿಟ್ಟು ಕುತ್ಕೊಂಡು ಮೊಬೈಲ್ ಹಚ್ತಾ ಕೂತವನ ಅಷ್ಟೊತ್ತಿಂದನು. ಎಲ್ಲಿ ಇವನ್ ಹೆಂಡತಿ ಹೌದು, ನೀನ್ ಹೆಂಡ್ರಲ್ಲಪ್ಪ, ನೀನ್ ಹೆಂಡ್ರು ಬರ್ಲೇ ಇಲ್ಲ. ಅದು ಅವಳಿಗೆ ಆಫೀಸಲ್ಲಿ ತುಂಬಾ ವರ್ಕ್ ಜಾಸ್ತಿ ಆಗ್ಬಿಟ್ಟೈತಂತೆ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಕೊಂಡ್ ಬರ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಓಹೋ, ಎಕ್ಸ್ಟ್ರಾ ಡ್ಯೂಟಿ ಮಾಡಕ್ ಹೋಗಿದ್ದಾಳ? ಹಾ ಒಂಚೂರು ಫೋನ್ ಮಾಡ್ಕೊಡಪ್ಪ, ನೀನ್ ಹೆಂಡ್ರು ಕೇಳ್ತೀನಿ. ಇಷ್ಟೊತ್ತಲ್ಲಿ ಹೆಣ್ಮಕ್ಳೆಲ್ಲ ಹೊರಗಡೆ ಇರಬಾರ್ದು, ಹೊತ್ತಂತೆ ಬರ್ಬೇಕಲ್ವೇ ನಾವು ಮನೆಗೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಕೊಡಪ್ಪ, ಒಂಚೂರು ಹೇಳ್ತೀನಿ. ಅಜ್ಜಿ ನೀವು ನನ್ನ ಪರ್ಸನಲ್ ಲೈಫಲ್ಲೆಲ್ಲ ಇಂಟರ್ಫಿಯರ್ ಆಗ್ಬೇಡಿ. ಏನೋ ಮನೇಲಿ ಇದ್ದೀನಿ ಅನ್ ಮಾತ್ರಕ್ಕೆ ಹಿಂಗೆಲ್ಲ ಮಾತಾಡೋದು ಸರಿ ಇಲ್ಲ. ಅಯ್ಯಯ್ಯಯ್ಯೋ, ಅದ್ರಲ್ಲೇನಪ್ಪ ಪರ್ಸನಲ್ ಲೈಫು? ನಿನ್ ಹೆಂಡ್ರು ಇನ್ನ ಮನೆಗ್ ಬಂದಿಲ್ಲ, ಒತ್ತಾಗೈತೆ. ಪಾಪ ಹೆಣ್ಮಕ್ಳು ಹಂಗ ಹೊರಗಡೆ ಇರೋದು ಸರಿಯಲ್ಲ, ಈಗಿನ ಕಾಲ ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೆ ನಾನು ಒಳ್ಳೇದಕ್ಕೆ ಹೇಳಿದ್ದು ಕಣಂತೆ. ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಅವಳಿಗೆ ಬರೋದ್ ಗೊತ್ತು ಬಿಡಿ, ಕ್ಯಾಬ್ ಮಾಡ್ಕೊಂಡ್ ಬರ್ತಾಳ ಅವಳು, ಅವಳದೇನ್ ತೊಂದ್ರೆ ಇಲ್ಲ. ಏನೋ ಅಪ್ಪ, ದೊಡ್ಡವರು ಒಳ್ಳೇದಕ್ಕೆ ಹೇಳ್ತೀವಿ, ಕೇಳಿಲ್ಲ ಅಂತಂದ್ರೆ ಏನ್ ಮಾಡಕೈತದೆ. ಸರಿ ಬಿಡು, ನಿನ್ ಹೆಂಡ್ರು ಬರ್ಲಿ, ಬರೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಈ ಅಜ್ಜಿ ಏನಪ್ಪ ಬುಡಂಗೆ ಕಾಣ್ತಿಲ್ವಲ್ಲ, ಇಲ್ದಿರೋ ಹೆಂಡ್ರನ್ನ ಎಲ್ಲಿಂದಪ್ಪ ತರ್ಲಿ? ಮಾಯಾ, ನೀವಾದ್ರೂ ಹೇಳಿ ಸ್ವಲ್ಪ ನಿಮ್ಮ ಅಜ್ಜಿಗೆ. ಅದಿ ನೋಡಿ, ನಿಮ್ಮ ಅಜ್ಜಿ ಯಾವ ತರ ಮಾತಾಡ್ತಿದ್ದಾರೆ ಅಂತ. ಅವ್ರಿಗೆ ಬೇಜಾರಾಗಲ್ವಾ? ಅವ್ರ ಜೀವನ ಅವ್ರ ಹೆಂಗೋ ಮಾಡ್ತಿದ್ದಾರೆ, ನಾವು ಮಧ್ಯದಲ್ಲಿ ಈ ತರ ಎಲ್ಲ ಮಾತಾಡಿದ್ರೆ ನಮ್ಗೆ ತೊಂದ್ರೆ ಅಲ್ವಾ? ಅಲ್ಲ ಮಾಯಾ, ಈ ಮನೆ ಲೀಸ್ ಹಾಕ್ಸ್ಕೊಳಕ್ಕೆ ಅಮೌಂಟ್ ಎಲ್ಲ ಕೊಟ್ಟಿರೋದು ನೀನು, ಅವರು ಅಮೌಂಟ್ ಹಾಕಿದ್ದಾರೆ ಈ ಮನೆಗೆ. ಅದಿ ಅವಳು ನನ್ನ ಫ್ರೆಂಡೇ ಅಲ್ವಾ, ತುಂಬಾ ಕ್ಲೋಸ್ ಫ್ರೆಂಡೇನೆ. ಅವಳಿಗೂ ಪಾಪ ಅಮೌಂಟ್ ಎಲ್ಲ ಸಿಗ್ಲಿಲ್ಲ. ಹೆಂಗೋ ನನ್ನ ಅದೃಷ್ಟಕ್ಕೆ ನೀವು ನನ್ನ ಜೊತೆಲಿ ಇದ್ದಿದ್ರಿಂದ ಅಮೌಂಟ್ ಹೆಂಗೋ ಅಡ್ಜಸ್ಟ್ ಆಯ್ತು, ಹಂಗಾಗಿ ನಾನೇ ಕೊಟ್ಟಿರೋದು. ಬಟ್ ಆದ್ರೂ ಅವರು ತಿಂಗಳು ಇಷ್ಟು ಅಂತ ನನ್ಗೆ ಅಮೌಂಟ್ ಕೊಡ್ತಾರೆ ಈ ಮನೆಯಲ್ಲಿ ಇರೋದಕ್ಕೆ. ಹೌದಾ? ಸರಿ ಬಿಡು, ಹೋಗ್ಲಿ, ನಾನು ಅಜ್ಜಿಗೆ ಹೇಳ್ತೀನಿ. ಅಜ್ಜಿ ನಿಮ್ಗೂ ಸುಸ್ತಾಗಿರುತ್ತೆ, ಬನ್ನಿ ಅಜ್ಜಿ ಮಲ್ಕೊಳ್ಳಿ. ಅಯ್ಯೋ, ಎಂತ ಸುಸ್ತು ಇಲ್ಲ ಕಣ್ಮಗ, ತಗೋ. ಬರ್ಲಿ ಅವನ ಹೆಂಡ್ರು ಬರ್ಲಿ, ಇಲ್ಲೇ ಕುತ್ಕೊಂಡು ಕಾಯ್ತೀನಿ. ಎಷ್ಟೊತ್ತು ಕಾರು ಬರ್ಲಿ ಅವಳು, ನಾನು ಕಾದವಳು ಬುದ್ಧಿವಾದ ಹೇಳ್ಬಿಟ್ಟೆ ಮನೆ ಕಳೋದು. ಅಯ್ಯೋ ಅಜ್ಜಿ, ಅವರೆಲ್ಲ ಬರೋದ್ ಲೇಟ್ ಆಗುತ್ತೆ, ಬನ್ನಿ ನೀವು ಮಲ್ಕೊಳ್ಳಿ. ನೀವ್ ನಿದ್ದೆ ಬರ್ತಿದ್ರೆ ಹೋಗಿ ಮನಿಗೆ ಹೋಗು. ಬೆಳಿಗ್ಗೆ ಗೊತ್ತಂತೆ ಎದ್ದು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ, ದೇವ್ರಿಗೆ ದೀಪ ಹಚ್ಚಿ, ಅಂಗಳ ಬಾಗ್ಲು ಎಲ್ಲ ಕಸ ಗುಡಿಸಿ, ರಂಗೋಲೆ ಹಾಕಿ ನಮ್ಮ ಆದಿತ್ಯಂಗೆ ತಿಂಡಿ ಮಾಡ್ಕೊಡುವಂತೆ. ಏನು ಇಷ್ಟೆಲ್ಲ ಕೆಲಸ ನಾನ್ ಮಾಡ್ಬೇಕಾ? ಇಷ್ಟೆಲ್ಲ ಕೆಲಸ ನೀನ್ ಮಾಡ್ದೆ ಇಷ್ಟ ದಿನ ಯಾರು ಮಾಡ್ತಿದ್ರು? ಅಜ್ಜಿ, ಮನೆ ಕೆಲ್ಸಕ್ಕೆ ಒಬ್ರು ಆಂಟಿ ಬರ್ತಾರೆ, ಅವ್ರು 11 ಗಂಟೆ 12 ಗಂಟೆ ಟೈಮಲ್ಲಿ ಬಂದು ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ. ಅಯ್ಯಯ್ಯಯ್ಯಯ್ಯಯ್ಯೋ, ಏನ್ ಮನೆ ತುಂಬಾ ಮಕ್ಳು ಮರಿ ಓಡಾಡ್ತವೆ, ಪಾಪ ಎಲ್ಲ ಗಲೀಜ್ ಮಾಡ್ಬಿಡ್ತಾವ ನೋಡು ಅನ್ನಂಗೆ ಹೇಳ್ತಾವಳೆ. ಏನ್ ಇರೋರು ಇಬ್ರು 3 ಜನ. ಏನ್ ಕಸ ಬಿದ್ದಿರ್ತದೆ, ಎಂತದು ಇರೋದಿಲ್ಲ. ಈ ಮನೆ ಕಸ ಗುಡಿಸಿ ವರ್ಷಕ್ಕೆ ಕೆಲಸದಳು ಬೇಕಾಗಿಲ್ಲ, ನಾಳಿಕಿಂದ ಅವಳಿಗೆ ಬರ್ಬೇಡ ಅಂತ ಹೇಳು. ಅಜ್ಜಿ, ಏನಜ್ಜಿ ನೀವ್ ಹೇಳ್ತಿರೋದು? ನನ್ ಕೈಲಿ ಇದೆಲ್ಲ ಮಾಡಕ್ ಆಗಲ್ಲ ಅಜ್ಜಿ. ಅವ್ರು ಬರ್ತಾರಲ್ಲ ಬಿಡಿ, ಏನ್ ತೊಂದ್ರೆ ನಿಮ್ಗೆ? ಬರ್ತಾರೆ ಬಿಡು, ಏನ್ ತೊಂದ್ರೆ ಏನಕ್ಕೆ? ನನ್ ಮೊಮ್ಮಗ ತಾನೆ ಆ ಕೆಲಸದಳು ದುಡ್ಡು ಕೊಡ್ಬೇಕಾಗಿರೋದು. ಏನ್ ದುಡ್ಡೇನ ಅಲ್ಲಿ ಹಿತ್ಲಲ್ಲಿ ಗಿಡದಲ್ಲಿ ಕಿತ್ಕೊಂಬತ್ತಾನ ಅವನು? ಅದು ದುಡ್ದ್ರೆ ತಾನೇ ಬರೋದು. ಬೇಕಾಗಿಲ್ಲ, ನಾಳೆಯಿಂದ ಯಾವ ಕೆಲಸದಳು ಈ ಮನೆಗೆ ಬರ್ಕೂಡ್ದು. ಈ ಅಜ್ಜಿದ್ ಯಾಕೋ ಓವರ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಯಾವ ರೀತಿಯಂಗಂತೂ ಬುದ್ಧಿನೇ ಇಲ್ಲ. ಮನೆ ಜಗಳ ಆಡ್ಕೊಂಡು ಇಲ್ಲಿಗೆ ಬೇರೆ ಬಂದ್ಬಿಟ್ಟಿದ್ದಾನೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
ಏನು ಹೇಳದ್ ಕೇಳಿಸ್ತೈತಾ ಕೇಳಿಸ್ತಿಲ್ವಾ? ಸರಿ ಅಜ್ಜಿ ಆಯ್ತು. ಅದಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬರ್ತೀರಾ? ಹ್ಮ್, ನಡಿ ಮಾಯ. ಈ ಸಿಂಗ್ಲಿಕ್ಕ ಅಲ್ಲೇನ್ ನೋಡ್ತಾ ಇದೀಯಾ? ಹೋಗು ಎಲೆಡ್ಕೆ ತರಗು. ನನ್ಗೆ ಎಲೆಡ್ಕೆ ಹಾಕೊಳ್ಳಿಲ್ಲ ಅಂತಂದ್ರೆ ನಿದ್ದೆ ಬರೋದಿಲ್ಲ ರಾತ್ರಿ. ತಗೊಂಬರ್ತೀನಿ. ಯಾಕೆ ಮಾಯ, ಏನಾಯ್ತು? ಏನಾದಿ ಏನಾಯ್ತು ಅಂತ ಕೇಳ್ತಾ ಇದೀರಲ್ಲ, ನೀವೇ ನೋಡ್ತಾ ಇದೀರ ತಾನೇ ನಿಮ್ಮ ಅಜ್ಜಿ ಏನ್ ಮಾಡ್ತಿದ್ದಾರೆ ಅಂತ. ಅದೇ ನನ್ಗಿದೆಲ್ಲ ಬರಲ್ಲ. ಅದೇ ನನ್ ಕೈಲಿ ಮನೆ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಅದೇ ನೀವಾದ್ರೂ ನಿಮ್ಮ ಅಜ್ಜಿಗೆ ಹೇಳಿ. ನೋಡು ಮಾಯ, ಅಜ್ಜಿ ಹತ್ರ ನಾನು ಏನು ಹೇಳಕ್ ಆಗಲ್ಲ. ಈಗ ನಮ್ಮ ಮನೆಯಲ್ಲಿ ನಾನು ಸಪೋರ್ಟ್ ಕೇಂತಿರೋದು ಅವ್ರೊಬ್ರೇನೇನೆ. ಇವಾಗ ನಾನು ಅವ್ರನ್ನ ಬೇಡ ನೀವು ಹೋಗಿ ಅಂತ ಅಂದ್ಬಿಟ್ರೆ, ಇಲ್ಲ ಮಾತಾಡ್ಬೇಡಿ ಅಂತಂದ್ರೆ ತಪ್ಪಾಗ್ಬಿಡುತ್ತೆ. ಆಮೇಲೆ ಬೇರೆ ಏನೇನಾದ್ರೂ ಸಮಸ್ಯೆಗಳಾಗ್ಬೋದು. ನೀನ್ ಸ್ವಲ್ಪ ತಾಳ್ಮೆ ತಗೋ. ಹಿಂಗೂ ಒಂದ್ 2 ದಿನ ಅಡ್ಜಸ್ಟ್ ಮಾಡ್ಕೋ. ಅಜ್ಜಿ ಆಮೇಲೆ ಹೊಟ್ಟೋಗ್ತಾರೆ, ಅವ್ರ ಮಗನ್ ಮನೆಗೆ ಹೋಗ್ತಾರೆ, ಅವ್ರು ಇಲ್ಲಿರಲ್ಲ. ನೀನ್ ಹೇಳ್ತಿರೋದ್ ನಿಜನಾ? ಅಜ್ಜಿ ಅವ್ರ ಮಗನ್ ಮನೆಗೆ ಹೋಗ್ತಾರಾ? ಹೌದು, ಅವ್ರು ಇಷ್ಟ ದಿನ ನಮ್ಮ ಮಾವನ ಮನೆಯಲ್ಲೇ ಇದ್ದಿದ್ದು. ಈಗ ಅಮ್ಮ ಹುಷಾರಿಲ್ಲ, ಕಾಲ್ ಆಕ್ಸಿಡೆಂಟ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ರಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನೋಡು, ನೀನ್ ಯಾವತ್ತು ನೀನ್ ಯಾವತ್ತಾದ್ರೂ ಅಷ್ಟೇ ನನ್ನೋಳು ಮಾತ್ರ. ನಾನಿನ್ನ ಯಾವತ್ತು ಬಿಟ್ಟು ಕೊಡಲ್ಲ ಚಿನ್ನಿ. ನೀನೇ ನನ್ನ ಜೀವನ. ತಪ್ಪು ತಿಳ್ಕೊಬೇಡ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನಮ್ಮ ಅಜ್ಜಿ ಅವರು ಹಳೆ ಕಾಲದವ್ರಲ್ವಾ, ಹಂಗಾಗಿ ಆತರ ನಡ್ಕೋತಾರಷ್ಟೇ. 1-2 ದಿನ ಅಡ್ಜಸ್ಟ್ ಮಾಡ್ಕೋ ಸಾಕು. ಸರಿ ಆಯ್ತು ಅದಿ, ನೀನ್ ಇಷ್ಟ ಹೇಳ್ತಿದೀಯಾ ಅಂತ ಅಂದ್ರೆ ಆಯ್ತು. ನಿಮ್ಮ ಅಜ್ಜಿ ಅವ್ರು ಹೋಗೋವರೆಗೂ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ಅದಿ ಆದಷ್ಟು ಬೇಗ ನಿಮ್ಮ ಅಜ್ಜಿನ ನಿಮ್ಮ ಮಾವನ ಮನೆಗೆ ಕಳಿಸ್ಬಿಡಿ. ಅವ್ರಿಗೆ ನಾನು ಏನ್ ಮಾಡೋದು ತಪ್ಪಾಗಿ ಕಾಣಿಸ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಛೇ, ನೀನು ನಮ್ಮ ಅಜ್ಜಿನ ತಪ್ಪಾಗಿ ತಿಳ್ಕೊಂಡಿದೀಯ. ಅವರು ನಮ್ಮಿಬ್ರು ಲವ್ಗೆ ಸಪೋರ್ಟ್ ಮಾಡೋದಿಕ್ ಬಂದಿರೋದು. ಅವ್ರು ನನ್ಗೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧವಾಗಿ ಮಾತಾಡಿದ್ರಲ್ಲ. ನಮ್ಮ ಅಜ್ಜಿ ನನ್ಗೆ ನಾನ್ ಮಾಡಿದ್ದೆ ಸರಿ, ಅವ್ನ್ಗೆ ಅವ್ಳ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಅವ್ನೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ನನ್ನ ನಿನ್ನ ಮಧ್ಯೆ ಇಲ್ಲ ಇಲ್ಲ, ಅಜ್ಜಿ ಆತರ ಮಾಡಲ್ಲ. ಅಂದ್ರೆ ನೀನು ಸ್ವಲ್ಪ ಕೆಲಸ ಮಾಡ್ಲಿ ಅಂತ ಹೇಳಿರ್ಬೋದಷ್ಟೇ. ಬಿಡು, ಅಜ್ಜಿ ಇರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸಾಕು. ಆಮೇಲೆ ನಾನು ನೀನು ಇಬ್ರು ಆರಾಮಾಗಿರ್ಬೋದು. ನಮ್ಮಿಬ್ರು ಮಧ್ಯೆ ಯಾರು ಬರಲ್ಲ. ಸರಿ ಅದಿ,